ನೋಡಿ ಫ್ರೆಂಡ್ಸ್, ಅಶೋಕ್ ಲೇಲ್ಯಾಂಡ್ ದೋಸ್ ಬಂದೈತೆ. ಗಾಡಿ ರೈಸ್ ಆಗ್ತಾಯಿಲ್ಲ ಅಂತ ಬಂದೈತೆ. ಚೆಕ್ ಮಾಡೋಣ ಬನ್ನಿ. ಇಗ್ನಿಷನ್ ಆನ್ ಮಾಡ್ತೀವಿ. ಗಾಡಿ ಸ್ಟಾರ್ಟ್ ಆಯಿತು. ಚೆಕ್ ಇಂಜಿನ್ ಲೈಟ್ ಹೋಯ್ತಾ ಇಲ್ಲ. ಪೆಡ್ಲೋದಕ್ಕೆ ರೈಸ್ ಮಾಡಿದರೆ ರೈಸ್ ಆಗ್ತಾಯಿಲ್ಲ, ಫುಲ್ ರೈಸ್ ಆಗ್ತಾಯಿಲ್ಲ. ಸ್ಕ್ಯಾನರ್ ಹಾಕ್ಬಿಟ್ಟು ಚೆಕ್ ಮಾಡೋಣ. ಫುಲ್ ರೈಸ್ ಆಗ್ತಾಯಿಲ್ಲ ಗಾಡಿ. ಸ್ಕ್ಯಾನರ್ ಹಾಕ್ಬಿಟ್ಟು ಚೆಕ್ ಮಾಡೋಣ. ಸ್ಕ್ಯಾನರ್ ಕನೆಕ್ಟ್ ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಫಾಲ್ಟ್ ಕೋಡ್ ಚೆಕ್ ಮಾಡೋಣ. ಇಟ್ಟಿದ್ದೀವಿ. ಪೆಡಲ್ ಸೆನ್ಸರ್ ಫಾಲ್ಟ್ ತೋರಿಸ್ತೈತೆ. ಪೆಡಲ್ ಸೆನ್ಸರ್ ವೈರಿಂಗ್ ಚೆಕ್ ಮಾಡೋಣ. ಫಸ್ಟು ಚೆಕ್ ಮಾಡಿಬಿಟ್ಟು ವೈರಿಂಗ್ ಕರೆಕ್ಟಾಗಿ ಬರ್ತಾಯಿದ್ರೆ ಪೆಡ್ಲು ಚೆಕ್ ಮಾಡೋಣ ಸೆನ್ಸರ್. ನೋಡಿ ಫ್ರೆಂಡ್ಸ್, ವೈರಿಂಗ್ ಚೆಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ವೈರಲ್ಲಿ 5 ವೋಲ್ಟ್ ಬರಬೇಕು. 5 ವೋಲ್ಟ್ ಬರ್ತೈತೆ ಚೆಕ್ ಮಾಡ್ತಿದ್ದೀನಿ. ನೋಡಿ, ಇದರಲ್ಲೂ ಬರ್ತೈತೆ, ಇದರಲ್ಲೂ ಬರುತ್ತೆ. ತಿರ್ಗಾ 2ರಲ್ಲಿ ನಮ್ಮದೇ ಗ್ರೌಂಡ್ ಬರಬೇಕು. ಗ್ರೌಂಡ್ ಚೆಕ್ ಮಾಡೋಣ. ಇದು ಮೇನ್ಗೆ ಹಾಕ್ಕೊಂಡು ನೋಡಿ ಫ್ರೆಂಡ್, ನಾನು ಮೇನ್ ಕೊಡ್ಕೊಂಡಿದ್ದೀನಿ. ಇಲ್ಲಿ ಅರ್ಥಿಂಗ್ ಚೆಕ್ ಮಾಡೋಣ. ಅರ್ಥಿಂಗು 12 ವೋಲ್ಟ್ಸ್ ಬರ್ತೈತಾ ಅಂತ ನೋಡಿ. ಇದರಲ್ಲಿ ಒಂದು 12 ವೋಲ್ಟ್ಸ್ ಬರಬೇಕು, ಇದರಲ್ಲೊಂದು ಬರಬೇಕು. 2 ನಮಗೆ 12 ವೋಲ್ಟ್ಸ್ ಕರೆಕ್ಟಾಗಿ ಬರ್ತೈತೆ. 2 ರೆಸಿಸ್ಟೆನ್ಸ್ ವೋಲ್ಟೇಜ್ ಚೆಕ್ ಮಾಡೋಣ, ಅದು ಬರ್ತೈತಾ ಹೆಂಗೆ ಅಂತ. 2ಅಲ್ಲಿ ನಮಗೆ ಬರಬೇಕು ನೋಡಿ. ಇದರಲ್ಲೂ ಬರ್ತೈತೆ, ಇದರಲ್ಲೂ ಬರ್ತೈತೆ. ನಮ್ಮದು ವೈರಿಂಗ್ ಕರೆಕ್ಟ್ ಐತೆ. ಎಕ್ಸಲೇಟರ್ ಪೆಡಲ್ ಫಾಲ್ಟ್ ತೋರಿಸ್ತೈತೆ. ಬೇರೆದು ಹಾಕಿ ಚೆಕ್ ಮಾಡೋಣ. ಅಂಥ ಒಂದು ಹಳೇದೈತೆ, ಅದು ಹಾಕ್ಬಿಟ್ಟು ಚೆಕ್ ಮಾಡೋಣ. ನೋಡಿ ಫ್ರೆಂಡ್, ನಮ್ಮತ ಒಂದು ಸೆಕೆಂಡು ಎಕ್ಸಲೇಟರ್ ಪೆಡಲ್ ಐತೆ. ಹಾಕ್ಬಿಟ್ಟು ಚೆಕ್ ಮಾಡೋಣ. ಹೆಂಗಂದ್ರೆ ಇಲ್ಲಿ ರೆಡ್ ಕಲರ್ ಚೆಕ್ ಇಂಜಿನ್ ಲೈಟ್ ಬಂದ್ಬಿಡ್ತೈತೆ. ಈಗ ನಾನು ಯಾವಾಗ ಇದು ಎಕ್ಸಲೇಟರ್ ಪೆಡಲ್ಗೆ ಕಲೆಕ್ಷನ್ ಮಾಡ್ತೀನಿ ಆ ತಕ್ಷಣವೇ ಚೆಕ್ ಇಂಜಿನ್ ಲೈಟು ಹೊಂಟೈತದೆ ನೋಡಿ. ಹಿಂಗೆ ನೋಡಿ ಫ್ರೆಂಡ್ಸ್, ಹಾಕಿದ ತಕ್ಷಣವೇ ಚೆಕ್ ಇಂಜಿನ್ ಲೈಟು ಆಲ್ರೆಡಿ ಅದೇ ಆಗಿ ಅದೇ ಹೊಂಟೋಗೈತೆ. ನಮ್ಮ ಫಾಲ್ಟ್ ಇದ್ದಿದೆ ಎಕ್ಸಲೇಟರ್ ಪೆಡಲ್ ಫಾಲ್ಟು. ಸ್ಟಾರ್ಟ್ ಮಾಡಿ ಸ್ಕ್ಯಾನರಲ್ಲೂ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ರೈಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗೈತೆ. ರೈಸಿಂಗ್ ಮಾತ್ರ ಕರೆಕ್ಟಾಗೈತೆ. ಸ್ಕ್ಯಾನರಲ್ಲಿ ಒಂದ್ಸತಿ ಚೆಕ್ ಮಾಡೋಣ ಫಾಲ್ಟ್ ಕೋಡ್ ಏನು ತೋರಿಸ್ತಿದೆ ಅಂತ. ಫಾಲ್ಟ್ ಕೋಡ್ ಒಂದ್ಸತಿ ಪೂರ್ತಿ ಕ್ಲಿಯರ್ ಮಾಡೋಣ. ನೋಡಿ, ನಮ್ಮದು ಎಕ್ಸಲೇಟರ್ ಪೆಡಲ್ ಫಾಲ್ಟ್ ಇದ್ದಿದ್ದು ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಈ ಫಾಲ್ಟೇ ಬೇರೆ, ಅದು ಎಕ್ಸಲೇಟರ್ ಪೆಡಲ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಎಕ್ಸಲೇಟರ್ ಪೆಡಲ್ ಹೋಗಿದೆ ಆಗಿತ್ತು.